ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲರಿಗೂ ಖುಷಿ ಕೊಡುವ ವಿಚಾರ ಏನೆಂದರೆ, ನೋಡ್ರಿ ಸ್ನೇಹಿತರೆ, 150 ಪಿ ಡಿ ಒ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದೆ. ಎಚ್ ಕೆಯಲ್ಲಿ 97 ಹುದ್ದೆಗಳು, ನಾನ್ ಎಚ್ ಕೆಯಲ್ಲಿ ಟೋಟಲ್ 157 ಹುದ್ದೆಗಳಿಗೆ ಪಿ ಡಿ ಒ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಬನ್ನಿ ಸ್ನೇಹಿತರೆ, ಇವತ್ತು 150+97 ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗಾಗಲೇ ಇವತ್ತು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ವೆಬ್ಸೈಟ್ಲಿದೆ ನೋಡಿ ಸ್ನೇಹಿತರೆ, KPSC. ನಿಮಗೆ ತಿಳಿದಿರೋ ಹಾಗೆ ಇದನ್ನು ಕಳೆದ ಬಾರಿ KE ದವರು ನಡೆಸಿದರು, ಇನ್ನು ಮುಂದೆ KPSC ಅವರು ನಡೆಸ್ತಾರಂತ ಈಗಾಗಲೇ ನಿಮಗೆ ತಿಳಿದಿದೆ. ಇದರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಸಹಿತ ಯಾವ ರೀತಿ ಇರ್ತೈತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡೋದಾದರೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಹುದ್ದೆ ಯಾವುದಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. 150 ಹುದ್ದೆಗಳು. ಇದು ಗ್ರೂಪ್ ಸಿ ಉಳಿಕೆ ವೃಂದದ ಹುದ್ದೆಯಾಗಿರುತ್ತದೆ. ಇದರ ವೇತನ ನೋಡೋದಾದರೆ 37,900. ಇದು ಬೇಸಿಕ್ ಪೇಮೆಂಟ್ ಆಗಿರ್ತದೆ. ಇನ್ನು TAD ಕೂಡ ಜಾಸ್ತಿ ಆಗಿರ್ತದೆ. ಇದಾದ ನಂತರ ಅರ್ಜಿ ಸಲ್ಲಿಸೋದು ಯಾವಾಗ ಅಂತ ಕೇಳ್ಬೋದು ರೀ. ಅರ್ಜಿ ಸಲ್ಲಿಕೆ ಯಾವಾಗ ಸ್ಟಾರ್ಟ್ ಅಂದ್ರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭದ ದಿನಾಂಕ ಯಾವಾಗಂದರೆ 15/4/2024. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 15/5/2024. ಅದೇ ರೀತಿ ಇದಕ್ಕೆ ಅರ್ಹತೆ ಏನಾಗಿರ್ಬೇಕಂತ ಕೇಳಿದ್ರೆ, ನೀವು ಯಾವುದೇ ಭಾರತದಲ್ಲಿ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಪದವಿ ಅಂದರೆ ಎನಿ ಡಿಗ್ರಿ ಮುಗಿಸಿದರೆ ಈ ಅರ್ಜಿಯನ್ನು ಹಾಕಲು ನೀವು ಅರ್ಹರಿರುತ್ತೀರಿ. ಇದಾದ ನಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೇಕ್ರಿ. ಪೇಮೆಂಟ್ ಕೂಡ ಆನ್ಲೈನ್ ಮುಖಾಂತರ ಮಾಡ್ಬೇಕ್ರಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಆದರೆ ನೀವು KPSCಯಲ್ಲಿ ಯಾವ ಅಪ್ಲಿಕೇಶನ್ ಬೇಕಾದ್ರೂ ಹಾಕ್ಬೋದು ರೀ. ಇದನ್ನು ಆಮೇಲೆ ನೋಡೋಣ ರೀ. ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತದೆ ನೋಡೋಣ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ಇರ್ತೈತೆ ರೀ. ಅದೇ ರೀತಿ 2A 2B 3A 3Bದವರಿಗೆ 300 ಇರ್ತೈತಿ. ಅದೇ ರೀತಿ ಮಾಜಿ ಸೈನಿಕರಿಗೆ 50 ರೂಪಾಯಿ ಇರ್ತೈತಿ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಈಗ ಎಲ್ಲರಿಗೆ ಒಂದು ಕಾತುರ ವಿಷಯ ಏನಂದರೆ, ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇದು ನಿಮಗೆ ತಿಳಿದಿರೋ ಹಾಗೆ ಸಾಮಾನ್ಯವಾಗಿ ಕಡ್ಡಾಯ ಕನ್ನಡ ಒಂದು ಪರೀಕ್ಷೆ ಇರ್ತೈತೆ ರೀ. ಅದಾದ ನಂತರ 2 ಪರೀಕ್ಷೆಗಳದಾವೆ ರೀ. ಆ ಪರೀಕ್ಷೆಗಳು ಯಾವಂತ ನೋಡ್ಕೊಂಡು, ಒಂದನೇದು ಸಾಮಾನ್ಯ ಜ್ಞಾನ ಅಂತ ಮಾಡಿದ್ದಾರೆ, ಆಮೇಲೆ ಎರಡನೇದು ಕಮ್ಯುನಿಕೇಷನ್ ಅಂತ ಮಾಡಿದ್ದಾರೆ. ಸಾಮಾನ್ಯ ಜ್ಞಾನದಲ್ಲಿರೋ ವಿಷಯಗಳು ನೋಡ್ರಿ. ಗರಿಷ್ಠ ಅಂಕಗಳು 100 ಮಾರ್ಕ್ಸ್ ರೀ. ಅವಧಿ 1.5 ಗಂಟೆ. ಕ್ವಶನ್ ಯಾವ್ಯಾವ ಟಾಪಿಕ್ ಅಂದರೆ, ಮೊದಲನೇದಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಶೇಷ ಜ್ಞಾನಗಳಂತ ಹೇಳ್ತಾರೆ, ಅಂದರೆ GK ಕೇಳ್ತಾರೆ ರೀ. ಅದಾದ ನಂತರ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂದರೆ ನಿಮಗೆ ಗೊತ್ತಿರುವ ಹಾಗೆ ವಿಜ್ಞಾನಕ್ಕೆ ಸಂಬಂಧಿಸಿದ ಕ್ವಶನ್ಗಳು. ಅದಾದ ನಂತರ ಭೂಗೋಳಶಾಸ್ತ್ರದ ವಿಷಯಗಳು, ಸಮಾಜ ವಿಜ್ಞಾನದ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ ಕೇಳಿದ್ದಾನೆ ರೀ. ಅದಾದ ನಂತರ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂದರೆ SSLC ಮಟ್ಟದಲ್ಲಿ ಕ್ವಶನ್ ಕೇಳ್ತಾರೆ ರೀ. ಇದಾದ ನಂತರ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು. ಅದಾದ ನಂತರ ಸ್ವತಂತ್ರ ಏನು ಬರ್ತೈತೆ ರೀ, ಸ್ವತಂತ್ರ ನಂತರದಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಕೇಳ್ತಾರೆ ರೀ. ಕರ್ನಾಟಕದ ಭೂ ಸುಧಾರಣೆ, ಸಾಮಾಜಿಕ ಬದಲಾವಣೆಯ ವಿಷಯಗಳನ್ನು ಕೇಳ್ತಾರೆ. ಇದಾದ ನಂತರ ಸ್ನೇಹಿತರೆ ಒಂದು ಕೆಲಸ ಮಾಡಿರಿ, ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ. ಪೇಪರ್ 1 ಸ್ಕ್ರೀನ್ಶಾಟ್ ತೊಗೊಳ್ರಿ. ಅದಾದ ನಂತರ ಗ್ರಾಮೀಣ RDPR ಅದೇನು ಬುಕ್ ಐತೆ ಆ ಬುಕ್ಕಿನ ಮೇಲೇನು ಕ್ವಶನ್ ಕೇಳ್ತಾರೆ. ಅದಾದ ನಂತರ ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು. ಅದಾದ ನಂತರ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ನೋಡಿ ಸ್ನೇಹಿತರೆ, ಇದು ಕ್ವಶನ್ ಪ್ಯಾಟರ್ನ್ ಹೆಂಗೈತೆ ಅಂದರೆ, ವಿಲೇಜ್ ಅಕೌಂಟೆಂಟು ಪ್ಲಸ್ PDO ಎರಡೂ ಸೇಮ್ ಇದೆ. ನೀವೆಲ್ಲರೇ ವಿಲೇಜ್ ಅಕೌಂಟೆಂಟ್ ಅಥವಾ PDO ಚೆಂದಂಗೆ ಹೋದರೆ ಎರಡರ ಒಂದು ಜಾಬ್ ಪಕ್ಕ ಹಾಕವ್ರಿ. ಯಾಕಂದ್ರೆ ಈಗ ವೆಬ್ಸೈಟ್ ಅಂತ ಚೇಂಜ್ ರೀ. PDO ಅನ್ರಿ KPSC ನಡೆಸ್ಯಾರ, ವಿಲೇಜ್ ಅಕೌಂಟೆಂಟ KA ನಡೆಸ್ತೈತೆ ರೀ. ನೀವು ಚೆನ್ನಾಗಿ ಇನ್ನು 3 ರಿಂದ 4 ತಿಂಗಳು ಕಂಟಿನ್ಯೂಸ್ ಅಭ್ಯಾಸ ಮಾಡಿದರೆ ಗ್ಯಾರಂಟಿ ಪಕ್ಕ ಒಂದು ನೌಕರಿ ಆಗಿ ಹಾಕತ್ರಿ. ಅದೇ ರೀತಿ ಎರಡನೇ ಪೇಪರ್ ಯಾವುದು ಅಂತ ಕೇಳ್ಬೋದು ರೀ ನೀವು. ಎರಡನೇ ಪೇಪರು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡ 35, ಸಾಮಾನ್ಯ ಇಂಗ್ಲೀಷ್ 35, ಗರಿಷ್ಠ ಅಂದರೆ ಕಂಪ್ಯೂಟರ್ ಜ್ಞಾನ 30. ಟೋಟಲ್
100 ಮಾರ್ಕ್ಸ್ ರೀ 2 ಗಂಟೆಗಳು. ಈ ರೀತಿಯಾಗಿ ನಿಮ್ಮ ಸಿಲೆಬಸನ್ನು ಕೊಟ್ಟಿದ್ದಾರೆ. ಕ್ವಶನ್ ಪೇಪರು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇರುತ್ತದೆ. ಅದೇ ರೀತಿ ವಯೋಮಿತಿಯನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಎಷ್ಟಂದ್ರೆ 35 ವರ್ಷ, ಕನಿಷ್ಠ 18 ಆಗಿರ್ಬೇಕು ರೀ. ಮತ್ತು ಕನಿಷ್ಠ 18, ಗರಿಷ್ಠ ಅಂದರೆ ಸಾಮಾನ್ಯದವರಿಗೆ 35, 2A 2B 3A 3Bದವರಿಗೆ 38. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರಿಗೆ 40 ಏಜ್ ಆದರೆ ಅಪ್ಲಿಕೇಶನ್ ಹಾಕ್ಬೋದು ರೀ ನೀವು ಗರಿಷ್ಠ ರೀ. ಪೋಸ್ಟ್ಗಳನ್ನು ನೀವೊಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಪೋಸ್ಟ್ಗಳನ್ನು ಡಿವೈಡ್ ಮಾಡಿದ್ದಾರೆ 150ಯಲ್ಲಿ. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಸ್ನೇಹಿತರೆ. ಇದಾದ ನಂತರ ನಿಮಗೆ ಗೊತ್ತಿರುವ ಹಾಗೆ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಮಾಧ್ಯಮ ಮೀಸಲಾತಿ ಇದ್ದರೆ ಅಥವಾ ಅಂಗವಿಕಲ ಇದ್ದರೆ ನಿಮಗೂ ಎಲ್ಲ ಸರ್ಟಿಫಿಕೇಟ್ ಇರ್ತಾರೆ ಸ್ನೇಹಿತರೆ. ಆ ಸರ್ಟಿಫಿಕೇಟ್ಗೆ ಅನುಗುಣವಾಗಿ ನೀವು ಅಪ್ಲಿಕೇಶನ್ ಹಾಕಿರಿ. ಅಪ್ಲಿಕೇಶನು ಇದೇ ಏಪ್ರಿಲ್ 15, 4, 2024 ಸ್ಟಾರ್ಟ್ ಆಕೈತಿ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿರಿ. ಸರ್ವರ್ ಬಿಜಿ ಬರೋ ಕಾರಣ ಸ್ಟಾರ್ಟ್ ಆದ ಒಂದು 2-3 ದಿವಸದಲ್ಲಿ ಅಪ್ಲಿಕೇಶನ್ ಹಾಕಿರಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.